ಸರ್ ನಮಸ್ಕಾರ. ಸರ್ ನಾಗರಾಜ್ ಅಂತ ಮೀಡಿಯಾದವರು. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತು ಅಕ್ಕಿ ವಿಚಾರದ ಬಗ್ಗೆ? ಇಲ್ಲ, ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿದೆ. ಓಕೆ ಸರ್. ನೋಂದಣಿ ಮಾಡ್ಕೊಂಡಿರೋ ರೈತರು ಇಲ್ಲಿ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ದಿನಾಂಕ ನಿಗದಿಪಡಿಸ್ಕೊಂಡು ಓಕೆ ಸರ್ ರಾಗಿ ಅಥವಾ ಭತ್ತ ಯಾರು ನೋಂದಣಿ ಮಾಡ್ಕೊಂಡಿದ್ದಾರೆ ಅವ್ರು ಬಂದು MSP ಇದರಲ್ಲಿ ಅವರಿಗೆ ಖರೀದಿ ಅಧಿಕಾರಿಗೆ ಹಸ್ತಾಂತರ ಮಾಡ್ಬೋದು. ಹಾಗೆಯೇ ಮೊನ್ನೆ ಕೂಡ ಒಂದು ಅಕ್ಕಿ ಕಳ್ಳತನ ಆಗಿದೆ, ಆ ವಿಚಾರವಾಗಿ ಹೇಳ್ತೀರಾ? ಅಕ್ಕಿ ಕಳ್ಳತನ ವಿಚಾರದಲ್ಲಿ ಈಗಾಗಲೇ FIR ಆಗಿದೆ. ಪೊಲೀಸ್ ತನಿಖೆನೂ ಮಾಡ್ತಾಯಿದೆ. ಪೊಲೀಸವರು ಯಾವುದೇ ಎಲ್ಲ ಥರದಲ್ಲೂ ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾರು ಕಳ್ಳತನ ಆಗಿದೆ, ಯಾರು ಪಾತ್ರ ಇದೆ ಅನ್ನೋದು ಪೊಲೀಸ್ ತನಿಖೆ ಆದ ತಕ್ಷಣ ಬಂದ ತಕ್ಷಣ ಯಾರ್ಯಾರು ಪಾತ್ರ ಇದೆ ವಿರುದ್ಧ ಆಕ್ಷನ್. APMCಯಲ್ಲಿ ಯಾವುದೇ ರೀತಿ ಭದ್ರತೆ ಇಲ್ಲ ಅಂದ್ರೆ ಕೂಡ ಸಾರ್ವಜನಿಕವಾಗಿ ಮಾತಾಡ್ಕೊತಾ ಇದ್ದಾರೆ ಸರ್, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ಒಂದು CC ಕ್ಯಾಮ್ರಾ ಹಾಕೋದಾಗಲಿ ಆಗಿರೋದು ಈಗ ಗಮನಕ್ಕೆ ಬಂದಿದ್ದಾವೆ. ಈ ಇನ್ಸಿಡೆಂಟ್ಸ್ ಆಗಿರೋದು ತಕ್ಷಣ ಇನ್ನೊಂದ್ಸಲ ಈ ರೀತಿ ಪುನರಾವರ್ತನೆ ಆಗಿದೆ, ಏನೇನು ಕ್ರಮ ತಗೊಳ್ತಾರೆ. ಓಕೆ, ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇವತ್ತೇನು DC ಅವರು ಕೂಡ ಬಂದಿದ್ದಾರೆ. ಏನು ಇವತ್ತು ಬಂದೂರಿನಲ್ಲಿ ಅತಿ ದೊಡ್ಡ ಮಟ್ಟದ ಒಂದು ಅಕ್ಕಿ ಕಳ್ಳತನ ಆಗಿದೆ. ಬಡವರ ಅಕ್ಕಿ ರೇಷನ್ ಕೊಡೋ ಅಂಥ ಒಂದು ದಿನಸಿ ಪಡಿತರ ಚೀಟಿ ಅಕ್ಕಿ ಕಳ್ಳತನ ಆಗಿತ್ತು. ಆ ವಿಚಾರವಾಗಿ ನೇರ ಜಿಲ್ಲಾಧಿಕಾರಿಯವರು ಬಂದು ಈ ಒಂದು ಸಾರ್ವಜನಿಕ ಸಮಕ್ಷಮದಲ್ಲಿ ಒಂದಷ್ಟು ಮಾತಾಡಿದ್ರು. ಹಾಗೆಯೇ ತಹಸೀಲ್ದಾರ್ ಇದ್ದಾರೆ, ಸುರೇಶ್ ಅವರು, ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ APMC ಅಧಿಕಾರಿಗಳು, ಅವರು ಕೂಡ ಈ ವಿಚಾರವಾಗಿ ಬಂದು ಮಾತಾಡಿರುವಂಥದ್ದು. ಏನು ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದೂರಿನಲ್ಲಿ ಉಪ ಮಾರುಕಟ್ಟೆ ಏನಿದೆ ಅದು ಕೇವಲ ನೆಪ ಮಾತ್ರನ ಅಂತ ಒಂದು ಸಾರ್ವಜನಿಕವಾಗಿ ಕೇಳ್ಪಕ್ಕೆ ಬರ್ತಾ ಇರೋಂಥದ್ದು. ಏಕೆಂದರೆ ಇಲ್ಲಿ ಯಾವುದೇ ರೀತಿಯಾದ ತಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ತಾವು ನೋಡಿದಂಗೆ ಯಾವುದೇ ರೀತಿಯಾದಂಥ ಭದ್ರತೆ ವಿಚಾರ ಕೂಡ ಏನೂ ಇಲ್ಲ. ಹಾಗಾಗಿ ಏನಿವತ್ತು ಇಡೀ ರಾಜ್ಯದಲ್ಲಿ ಕೇವಲ ನರಸೀಪುರ ತಾಲೂಕು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕೂಡ ಅಕ್ಕಿ ಕಳ್ಳತನ ಆಗಿರೋದು ಕೂಡ ಕೇಳಿಬಂದಿರೋದು ಕೂಡ ಒಂದು ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ APMC ಭದ್ರತೆ ಇಲ್ಲ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಇಲ್ಲದೆ ಅಕ್ಕಿ ಕಳ್ತನ ಆಯ್ತು ಅಂದ್ರೆ ಏನು ಯಾರು ಜವಾಬ್ದಾರು? ಇವ್ರು ಏನು ದಾಸ್ತಾನು ಇಟ್ಟಲ್ಲ, ಅದಕ್ಕೆ ಸೆಕ್ಯೂರಿಟಿ ಇರ್ಬೇಕು ತಾನೆ. ಸೆಕ್ಯೂರಿಟಿ ಇಲ್ಲ ಅಂದ್ರೆ ಕಳ್ತನ ಹೋಯ್ತು, ಇನ್ನೊಂದು ಹೋಯ್ತಾ ಸರ್. CC ಕ್ಯಾಮ್ರಾ ಹಾಕ್ಸಲ್ಲ, ಬೀದಿಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಬರಲ್ಲ. ಇಲ್ಲಿ ಸಾಮಾನ್ಯ ಊರು ಅಧಿಕಾರಿಗಳಿಂದ ಇದು ಹೋಗಿರೋದು, ಇನ್ಯಾರಿಂದಲೂ ಹೋಗಿಲ್ಲ. ಇದು ಹೌದಾ? ಅವ್ರು ಶಾಮೀಲ್ ಅಂತೀರಾ? ಹೋಗಿರೋದು. ಓಕೆ, ಹಾಂ ಹಾಂ. ಅವ್ರ ಮೇಲೆ ಹೇಳೋದಲ್ಲ, ಏನಕ್ಕೆ ಇರ್ತಾರೆ ಅವರು? ಸರ್ ನೀಟಾಗಿ ಬೀಗ ಹೊಡೆದ್ಬಿಟ್ಟು ಬೀಗ ಬಿಚ್ಬಿಟ್ಟು ತಗೊಂಡೋಗ್ತಾರೆ ಅಂತಂದ್ರೆ, ಬೀಗ ಹೊಡೆದಿಲ್ಲ, ಬೀಗ ಬಿಚ್ಬಿಟ್ಟು ಬೀಗ ಅಲ್ಲೇ ಇದೆ. ಹಾಂ, ಇವರ ಒಂದು ಕುಮ್ಮಕ್ಕಿಲ್ದ ಮಾಡೋಕ್ಕಾಗಲ್ಲ ಅಂತೀರಾ? ನಡೆಯೋದೇ ಇಲ್ಲ ಇದು. ಅಧಿಕಾರಿಗಳದ ಇದು ಕತೆ. CC ಕ್ಯಾಮ್ರಾ ಇಲ್ವಾ? ನೋಡಿ, ನಮ್ಮ ಗಾಡಿ ಒಳಗಡೆ ಆಗ್ತಂದ್ರೆ 6 ಗಂಟೆಗೆ ಲಾಕ್ ಮಾಡ್ತಾರೆ. ಓಕೆ ಸರ್, ಈ ಗೇಟಲ್ಲಿ ಓಪನ್ ಆಗಿರೋದು. ಈ ಗೇಟ್ ಹೆಂಗೆ ಓಪನ್ ಆಗುತ್ತೆ? ಯಾರ ರೀತಿ ಕೀ ಇದೆ ಅದು? ಹಾಂ, ಬರೀ ರೇಷನ್ ಬಂದಾಗ ಮಾತ್ರ ಗೇಟ್ ಓಪನ್ ಆಗುತ್ತೆ. ಓಕೆ, ಅದು ಕ್ಲಿಯರ್ ಆಗಿರುತ್ತೆ. ಹಾಂ ಹಾಂ ಹಾಂ. ಲಾರಿಗಳು ಹೆಂಗ್ ಬಂದು ಒಳಗಡೆ ಇವ್ರದೇ ಗೋಲ್ಮಲ್ ಸರ್. ಓಕೆ, ಒಳಗಡೆ ಇರುವಂತ ಅಧಿಕಾರಿಗಳೇ ಗೋಲ್ಮಲ್. ಮೇಲ್ನೋಟಕ್ಕೆ ಮಾತ್ರ ಕಳ್ಳತನ ಆಗಿದೆ ಅಂತ ತೋರಿಸೋದು. ಹಾಂ ಹಾಂ. ಯಾಕೆಂದ್ರೆ ಅದು ಬಡವ್ರ ಅಕ್ಕಿ ಕಂಡ್ರಿ ಅದು. ಆಯ್ತಾ, ನಮ್ಮ ಟ್ಯಾಕ್ಸ್ ದುಡ್ಡೆಲ್ಲ ಅವ್ರು ಅಕ್ಕಿ ಕೊಡ್ತಾರೆ, ಅದು ಏನು ಅವ್ರೇನು ಕೊಡ್ತಾ ಇಲ್ಲ. ಓಕೆ, ಅಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು, ರೈತರು ಕಟ್ಟೋಂಥ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಕೊಡೋವಂಥದ್ದು. ಒಳ್ಳೊಳ್ಳೆ ಇಲಿಗಳವಲ್ಲ ಒಳಗಡೆ, ಅವ್ರನ್ನ ಮೊದಲು ಮುಚ್ಚಬೇಕು, ಇಲಿ ಹೆಗ್ಣಗಳನ್ನ ಅವ್ರನ್ನ ಮುಚ್ಚಿದ್ರೆ. ಓಕೆ, ಅಲ್ಲ ಇವ್ರು ತಾಕತ್ತಿದ್ರೆ ಸರ್, ಇವ್ರು ತಾಕತ್ತಿದ್ರೆ CC ಕ್ಯಾಮ್ರಾ ಹಾಕ್ಲಿ APMCಗೆ. ಆಯ್ತಾ, ಇವ್ರು ತಾಕತ್ತಿದ್ರೆ CC ಕ್ಯಾಮ್ರಾ ಹಾಕ್ಲಿ. ಯಾಕೆ CC ಕ್ಯಾಮ್ರಾ ಹಾಕಲ್ಲ? ಯಾಕೆ ಹಾಕಲ್ಲ? ಹಾಂ ಹಾಂ ಹಾಂ. ಓಕೆ, ಬಂದು ಸರ್ಚ್ ಮಾಡಿದಾಗ ಈ ವಿಡಿಯೋ ತೆಗೆ ಕ್ಲೀನ್ ಆಗಿ ಅಂದ್ರೆ ಇರ್ತಾರೆ. ಹಾಂ ಹಾಂ ಹಾಂ. ನಾವೇ ನಿಂತು ಮಾಡ್ತೀನಿ ಅನ್ನೋದೆಲ್ಲ ಓಕೆ, ಹಾಂ ಹಾಂ. ಅಲ್ಲ ನೋಡಿ, ಆ ಗೇಟು ನೋಡಿ, ಆ ಗೇಟ್ ಇದೆಯಲ್ಲ, ಆ ಗೇಟ್ ಯಾವತ್ತೂ ತೆಗಿಯಲ್ಲ. ಬರೀ ಏನು ರೇಷನ್ ಬಂದರೆ ಮಾತ್ರ. ಮತ್ತೆ ಇಲ್ಲಿರೋ ಗೇಟು ಕೂಡ ಓಪನ್ ಇರಲ್ಲ. ಹೌದು ಹೌದು. ಇವಾಗ 6 ಗಂಟೆಗೆ ಅವರೇ ಬಾಗ್ಲಾಕಿಸ್ತಾರೆ. ಲಾಕ್ ಮಾಡ್ತಿರ್ತಾರೆ. ಅದ್ರಲ್ಲಿ ಇವರು ಲಾರಿ ಗಂಟ್ಲೆ ಹೋಗಬೇಕು. ಎಂಟು ಗುಡುಕರು ಬರ್ತಾರೆ, ಸ್ಪೀಡ್ ಆಡೋರು ಬರ್ತಾರೆ, ಮಾಡಬಾರ್ದೆಲ್ಲ ಮಾಡ್ತಾರೆ. ಏನಂದ್ರೆ APMC ಇದು ಒಂದು APMCಲಿ ಒಂದು ಬಿಲ್ಡಿಂಗ್ ಯಾರಿಗೂ ಪ್ರಯೋಜನ ಇಲ್ಲ, ರೈತರಿಗೆ ಅನುಕೂಲ ಅಂತಾನೆ ಹೇಳೋರಿಲ್ಲ. ಓಕೆ ಓಕೆ, ಅದೇ ನಮ್ಮಂಥವ್ರ ಮೇಲೆ FIR ಹಾಕ್ಸೋದು. ಹಾಂ, ಹಾಗಾದ್ರೆ ಏನು ಸುದ್ದಿ ಮಾಡಿದ್ರೆ ಅವ್ರ ಮೇಲೆ ಧಮಕಿ ಹಾಕೋದು, ಯಾವನ ರಾಜಕೀಯ ಚೇಲಗಳನ್ನ ಬಿಡೋದು, ಕುಡಿಸ್ಬಿಟ್ಟು ರಾಜಕೀಯ ಚೇಲಗಳನ್ನ ಬಿಡಿಸೋದು, ನಮ್ಮ ಮೇಲೆ ಧಮಕಿ ಹಾಕೋದು ಸುದ್ದಿ ಮಾಡೋರ ಮೇಲೆ. ಎಷ್ಟು ವೀಕ್ಷಕರು ಇವತ್ತೇನು ನೋಡ್ತಾ ಇದ್ದಾರೆ, ಇವತ್ತು ಸಾರ್ವಜನಿಕವಾಗಿ ಆಟೋ ಚಾಲಕರು ಒಂದು ಸಂಘನ ಪ್ರತಿ ತಿಂಗಳು ಮಾಡ್ತಾರೆ. ಹಾಗಾಗಿ ಬಂದಿದ್ದರು. ಇದೇ ಜಾಗದಲ್ಲಿ DC ಅವರು ಕೂಡ ಬಂದಿದ್ದರು, ಮತ್ತು ಸಂಬಂಧಪಟ್ಟಂಥ ತಹಸೀಲ್ದಾರರು ಮತ್ತು ಪ್ರತಿಯೊಬ್ಬರು ಕೂಡ ಬಂದಿದ್ದರು. ಏನಿವತ್ತು ನೋಡ್ತಾ ಇದ್ದೀರೋ ಕೃಷಿ ಮಾರುಕಟ್ಟೆ ಉತ್ಪನ್ನ ಸಮಿತಿ T. ನರಸೀಪುರ ತಾಲೂಕಿಗೆ ದೊಡ್ಡದು ಕಂಡ್ರೆ ಇದು. ನಾಚಿಕೆ ಆಗ್ಬೇಕು ನಿಮ್ಗೆ ಅಧಿಕಾರಿಗಳೇ, ನಾಚಿಕೆ ಆಗ್ಬೇಕು ನಿಮಗೆ.
ಒಂದು ಈ ಒಂದು ವ್ಯವಸ್ಥಿತವಾದಂಥ ಒಂದು ಇದನ್ನೇ ಬೇರೆ ಬೇರೆ ಇಲಾಖೆಗಳು ಕೊಟ್ಟಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಎಷ್ಟು ಮಳಿಗೆ ವೇಸ್ಟು, ಎಷ್ಟು ಕೋಟ್ಯಾಂತರ ರೂಪಾಯಿ ವೇಸ್ಟ್. ಯಾರಿಗೋಸ್ಕರ ನೀವು ಕಟ್ಟಿದ್ರಿ, ಯಾರಿಗೋಸ್ಕರ ನೀವು ಮಾಡೋದ್ರಿ ಅಂತ ಅರ್ಥ ಆಗ್ತಿಲ್ಲ. ಸಾರ್ವಜನಿಕರು ಮಾತಾಡ್ತಿರೋದು ಇವತ್ತು ಕೇವಲ ಒಂದು ಅಕ್ಕಿ ಕಳ್ಳತನ ಆಗೋದಲ್ದೇ ಇವತ್ತು ಬೇರೆ ಕರಪ್ಷನ್ ಆಗ್ತಾಯಿದೆ. ಏನು ಮಾಡ್ತಾಯಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಸಾರ್ವಜನಿಕರು ಕೇಳ್ತಾ ಇದ್ದಾರೆ.